ನಮಸ್ಕಾರ ಜಿಕೆ ಸ್ಕ್ವಾಡ್. ನಾನು ನಿಮ್ಮ ಮಹಾವಲಾರಾಮ್. ಇವತ್ತು ನಾವು ಮಾತಾಡ್ತಾ ಇರೋದು ಬರೀ ಸುದ್ದಿಯಲ್ಲ, ಜಗತ್ತಿನ ಇತಿಹಾಸವನ್ನು ಬದಲಾಯಿಸ್ತಿರೋ ಕ್ಷಣಗಳ ಬಗ್ಗೆ. ಒಂದೆಡೆ ಆಧುನಿಕ ತಂತ್ರಜ್ಞಾನದ ಸುಲ್ತಾನ್ ಅಮೆರಿಕ, ಇನ್ನೊಂದು ಕಡೆ ತನ್ನ ಮಣ್ಣಿಗಾಗಿ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇರುವಂತಹ ಹಠಮಾರಿ ಇರಾನ್. ಆಕಾಶದಲ್ಲಿ ಹಾರಾಡೋ ಇನ್ವಿಸಿಬಲ್ ಹದ್ದುಗಳು ಇವತ್ತು ಮಣ್ಣು ಮುಗ್ತಿವೆ. ಅಮೆರಿಕದ ಅಹಂಕಾರಕ್ಕೆ ಇರಾನ್ ಕೊಟ್ಟಿರೋ ಆ ಒಂದು ಪೆಟ್ಟು ಇಡೀ ಜಗತ್ತನ್ನೇ ನಡುಗುವಂತೆ ಮಾಡಿದೆ. ಈ ರಣವ್ಯೂಹದ ಅಸ್ಲಿ ಕಿಂಗ್ ಯಾರು ಅನ್ನೋದನ್ನು ಬನ್ನಿ ಇವತ್ತಿನ ವಿಡಿಯೋಲಿ ನೋಡೋಣ. ಇಲ್ಲಿ ನೋಡಿ, ಇದು ಅಮೆರಿಕಾದ F-35. ಇದನ್ನು ಸುಮ್ಮನೆ ವಿಮಾನ ಅಂದರೆ ತಪ್ಪಾಗುತ್ತೆ, ಇದು ಆಕಾಶದ ಗೋಸ್ಟ್ ಅಂದ್ಕೊಂಡಿದ್ರು. ಇದು ಒಂದು ವಿಮಾನದ ಬೆಲೆ ಬರೋಬ್ಬರಿ $110 ಮಿಲಿಯನ್, ಅಂದರೆ ನಮ್ಮ ರೂಪಾಯಿಯಲ್ಲಿ ಸುಮಾರು 900ರಿಂದ 950 ಕೋಟಿ ರೂಪಾಯಿಗಳು. ಒಂದು ಕ್ಷಣ ಯೋಚನೆ ಮಾಡಿ, ಈ ಒಂದು ವಿಮಾನದ ದುಡ್ಡಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಫ್ಲೈಓವರ್ಗಳು ಕಟ್ಬೋದೋ ಅಥವಾ ಎಷ್ಟು ಸಾವಿರ ಬಡವರಿಗೆ ಮನೆ ಕಟ್ಟಿಸ್ಕೊಡ್ಬೋದು, ಅಷ್ಟು ಹಣ ಇವತ್ತು ಇರಾನ್ ಮರುಭೂಮಿಯಲ್ಲಿ ಬೂದಿಯಾಗಿದೆ. ಈ ವಿಮಾನದ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇದರ ಮೇಲೆ ಸ್ಟೆಲ್ತ್ ಕೋಟಿಂಗ್ ಇರುತ್ತೆ. ಅಂದರೆ ಜಗತ್ತಿನ ಎಂತಹ ಪವರ್ಫುಲ್ ರ್ಯಾಡರ್ಗಳಿಗೂ ಇದು ಕಂಡು ಕಾಣದ ಹಾಗೆ ಹಾರಾಡ್ತಾ ಇರುತ್ತೆ. ಶತ್ರುಗಳಿಗೆ ಗೊತ್ತೇ ಆಗದ ರೀತಿಯಲ್ಲಿ ಬಾಂಬನ್ನು ಹಾಕಿ ಬರುವಂತಹ ತಾಕತ್ತು ಇದಕ್ಕಿದೆ ಅಂತ ಅಮೆರಿಕ ಘಂಟಾಘೋಷವಾಗಿ ಹೇಳ್ತಿತ್ತು. ಆದರೆ ಇವತ್ತು ಇರಾನ್ ಮರುಭೂಮಿಯಲ್ಲಿ ಇದು ಕೇವಲ ಕಬ್ಬಿಣದ ಚೂರುಗಳಾಗಿವೆ. ಸ್ಟೆಲ್ತ್ ತಂತ್ರಜ್ಞಾನವನ್ನೇ ಇರಾನ್ ಇವತ್ತು ಮಣ್ಣು ಮುಗಿಸಿದೆ ಅಂದರೆ ಅದರ ಅರ್ಥ ಇರಾನ್ ಹತ್ರ ಅಮೆರಿಕಾಗೂ ಗೊತ್ತಿಲ್ಲದ ಯಾವುದೋ ಒಂದು ಗುಪ್ತ ಅಸ್ತ್ರ ಇದೆ ಅಂತ ಆಯಿತು. ಯಾರು ಈ ಗುಪ್ತ ಅಸ್ತ್ರವನ್ನು ಇವ್ರ ಕೈಯಲ್ಲಿ ಕೊಟ್ಟರು ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಬಾಸ್. ವಿಮಾನ ಬಿತ್ತು ಅಂತ ಅಮೆರಿಕ ಕೈ ಕಟ್ಟಿ ಕೂರಲಿಲ್ಲ. ತನ್ನ ಪೈಲಟ್ನ ಹೇಗಾದರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಬ್ಲ್ಯಾಕ್ ಹಾಕ್ ಮತ್ತು ಸಿಜಾರ್ ರಕ್ಷಣಾ ತಂಡವನ್ನು ಯುದ್ಧ ಭೂಮಿಗೆ ಕಳಿಸ್ಕೊಡ್ತು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಇರಾನ್ನ ತಸ್ನೀಮ್ ನ್ಯೂಸ್ ಪ್ರಕಾರ ಅಮೆರಿಕದ ಈ ಹೈಟೆಕ್ ಹೆಲಿಕಾಪ್ಟರ್ಗಳು ಇರಾನ್ ಗಡಿಯೊಳಗೆ ನುಗ್ಗೋಕ್ಕೆ ನೋಡಿದಾಗ ಅಲ್ಲಿ ಇರಾನ್ ಡಿಫೆನ್ಸ್ ಗೋಡೆ, ಐರನ್ ವಾಲ್ ಎದುರಾಗಿದೆ. ಇರಾನ್ನ ಆ್ಯಂಟಿ ಏರ್ಕ್ರಾಫ್ಟ್ ಸಿಸ್ಟಮ್ ಅಮೆರಿಕದ ರಕ್ಷಣಾ ತಂಡದ ಮೇಲೆ ಬೆಂಕಿಯ ಮಳೆಯನ್ನು ಸುರಿಸಿದೆ. ಅಮೆರಿಕ ಸೈನ್ಯ ಒಳಗೆ ನುಗ್ಗೋಕ್ಕೆ ಎಷ್ಟೇ ಸಾಹಸ ಮಾಡಿದ್ರೂ ಇರಾನ್ನ ರಕ್ಷಣಾ ಚಕ್ರವ್ಯೂಹವನ್ನು ಭೇದಿಸೋದಕ್ಕೆ ಆಗಿಲ್ಲ. ಇದು ಪಕ್ಕ ನಮ್ಮ ಸೌತ್ ಇಂಡಿಯನ್ ಸಿನಿಮಾದ ಹೈ ಸ್ಪೀಡ್ ಚೇಸಿಂಗ್ ಸೀನ್ ಥರ ಇದೆ ಅಲ್ವಾ. ವಿಲನ್ ಮನೆಗೆ ಹೀರೋ ನುಗ್ಗೋಕ್ಕೆ ಹೋಗಿ ಅಲ್ಲಿರೋ ಸೆಕ್ಯೂರಿಟಿ ನೋಡಿ ವಾಪಸ್ ಬರೋ ಪರಿಸ್ಥಿತಿ ಅಮೆರಿಕದ್ದಾಗಿದೆ. ಪೈಲಟ್ ಈಗ ಇರಾನ್ ವಶದಲ್ಲಿದ್ದಾರೆ ಅನ್ನೋದು ಪೆಂಟಗನ್ ಪಾಲಿಗೆ ಅರಗಿಸಿಕೊಳ್ಳಲಾಗದಂತಹ ಕಹಿ ಸತ್ಯ. ಒಬ್ಬ ಪೈಲಟ್ ಈಗ ಅಮೆರಿಕದ ಅತಿ ದೊಡ್ಡ ವೀಕ್ನೆಸ್ ಆಗಿ ಬದಲಾಗಿದ್ದಾನೆ. ಅವನನ್ನು ಬಿಡಿಸ್ಕೊಳ್ಳೋದಕ್ಕೆ ಅಮೆರಿಕ ಮುಂದೆ ಇರುವಂತಹ ದಾರಿಗಳೇನು? ಯುದ್ಧನ ಅಥವಾ ಸಂಧಾನನ? ಕಾದು ನೋಡಬೇಕಾಗಿದೆ. ಈಗ ಕಣ್ಣು ಹಾಕಿ ಈ ಪುಟ್ಟ ದ್ವೀಪದ ಮೇಲೆ ಖರ್ಗ್ ಐಲ್ಯಾಂಡ್. ಇದು ನೋಡೋದಕ್ಕೆ ಚಿಕ್ಕ ದ್ವೀಪ ಇರ್ಬೋದು, ಆದರೆ ಇದು ಇರಾನ್ ಪಾಲಿಗೆ ಅಕ್ಷರ ಸಹ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಯಾಕೆಂದರೆ ಇಡೀ ಇರಾನ್ ದೇಶದ ಆರ್ಥಿಕತೆಯ ಬೆನ್ನೆಲುಬು ಇಲ್ಲೇ ಇರೋದು. ಇರಾನ್ ಹೊರ ಜಗತ್ತಿಗೆ ಮಾರಾಟ ಮಾಡುವಂತಹ 90% ತೈಲ ರಫ್ತು ಆಗೋದು ಇದೇ ಒಂದೇ ದ್ವೀಪದಿಂದ. ಅಂದರೆ ಈ ದ್ವೀಪವನ್ನು ಏನಾದರೂ ಅಮೆರಿಕ ತನ್ನ ಕಂಟ್ರೋಲ್ಗೆ ತೊಗೊಂಡ್ರೆ ಇರಾನ್ನ ಇಡೀ ಎಕನಾಮಿಯನ್ನೇ ಉಸಿರುಗಟ್ಟಿಸ್ಬೋದು ಅನ್ನೋದು ಪೆಂಟಗನ್ನ ಪ್ಲಾನ್ ಆಗಿತ್ತು. ದಿನಾಂಕ ಮಾರ್ಚ್ 13, 2026 ಕತ್ತಲೆ ಆವರಿಸಿದಾಗ ಅಮೆರಿಕದ ಅತಿ ಪವರ್ಫುಲ್ US ಮೆರೀನ್ಸ್ ಅಂತ ಏನು ಕರಿತೀವಿ ಅವರು ಮತ್ತು 82ನೇ ಏರ್ಬೋರ್ನ್ ಡಿವಿಷನ್ ಕಮಾಂಡ್ಗಳು ಒಂದು ಸೀಕ್ರೆಟ್ ಮಿಷನ್ನ ಶುರು ಮಾಡಿದ್ರು. ಸಮುದ್ರದ ಮೇಲೆ ಸದ್ದಿಲ್ಲದೆ ಬೋಟ್ಗಳಲ್ಲಿ ಬಂದು ಆ ದ್ವೀಪಕ್ಕೆ ಲ್ಯಾಂಡ್ ಆಗೋಕ್ಕೆ ಪ್ಲ್ಯಾನ್ ಮಾಡಲಾಗಿತ್ತು. ಅಮೆರಿಕ ಅಂದ್ಕೊಂಡಿತ್ತು ತನ್ನ ಹೈಟೆಕ್ ನೈಟ್ ವಿಷನ್ ಗ್ಯಾಡ್ಜೆಟ್ಸ್ ಮುಂದೆ ಇರಾನ್ನ ಸೈನಿಕರು ಏನೂ ಕಿತ್ತಾಕೊಳ್ಳೋಕ್ಕಾಗಲ್ಲ ಅಂತ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಇರಾನ್ ಸುಮ್ಮನಿರುತ್ತಾ? ಇರಾನ್ನ ಕಮಾಂಡೋಗಳು, IRGC ನೇವಿ ಅಮೆರಿಕದ ಸೈನಿಕರನ್ನು ಸುತ್ತುವರೆದು ಸೆರೆ ಹಿಡಿದಿದ್ದಾರೆ ಅನ್ನೋ ಸ್ಫೋಟಕ ವಿಡಿಯೋಗಳು ಈಗ ಜಗತ್ತನ್ನೇ ನಡಗಿಸ್ತಿವೆ. ನೈಟ್ ವಿಷನ್ ವಿಡಿಯೋಗಳಲ್ಲಿ ನೋಡಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೈನ್ಯ ಅಂತ ಕರೆಸ್ಕೊಳ್ಳೋ ಅಮೆರಿಕ ಮೆರೀನ್ಸ್ ಸೈನಿಕರು ಇವತ್ತು ಮಂಡಿಯೂರಿ ಶರಣಾಗಿದ್ದಾರೆ. ಇರಾನ್ನ ಸೈನಿಕರು ಅಮೆರಿಕದ ಸೈನಿಕರನ್ನು ವಶಕ್ಕೆ ತಗೊಂಡು ಅವರ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಅಮೆರಿಕ ಇದನ್ನು ಕೇವಲ ಇಮೇಜ್ ಪ್ರಾಪಗ್ಯಾಂಡಾ ಅಥವಾ ನಕಲಿ ವಿಡಿಯೋ ಅಂತ ತಳ್ಳಿ ಹಾಕಿವೆ. ಆದರೆ ಬಾಸ್, ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಳ್ಳಿ. ಹೊಗೆ ಇಲ್ಲದೆ ಬೆಂಕಿ ಆಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇರಾನ್ ಹಂಚ್ಕೊಳ್ತಿರೋ ಈ ವಿಡಿಯೋಗಳು ಅಮೆರಿಕದ ಮಿಲಿಟರಿ ಮರ್ಯಾದೆಯನ್ನು ಇಡೀ ಜಗತ್ತಿನ ಎದುರು ಹರಾಜು ಹಾಕ್ತಿವೆ. ಅಮೆರಿಕದಂತಹ ಸೂಪರ್ ಪವರ್ ರಾಷ್ಟ್ರಕ್ಕೆ ಇದು ಬರೀ ಸೋಲಲ್ಲ, ಇದು ಒಂದು ದೊಡ್ಡ ಕಳಂಕವಾಗಿ ಮುಂದಿನ ದಿವಸಗಳಲ್ಲಿ ಆಗಬಹುದು ಅನ್ನೋದು ಎಲ್ಲರ ಅಭಿಪ್ರಾಯ. ಇಡೀ ಪರ್ಷಿಯನ್ ಗಲ್ಫ್ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಅಮೆರಿಕ ಈ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಮುಂದಾಗುತ್ತಾ ಅಥವಾ ತನ್ನ ಸೈನಿಕರನ್ನು ಬಿಡಿಸ್ಕೊಳ್ಳೋದಕ್ಕೆ ಇರಾನ್ ಮುಂದೆ
ಮಂಡಿಯೂರಬೇಕಾದಂತಹ ಪರಿಸ್ಥಿತಿ ಬರುತ್ತಾ. ಯಾಕೆಂದರೆ ಈ ಖರ್ಗ್ ಐಲ್ಯಾಂಡ್ ಈಗ ಅಕ್ಷರಶಃ ಯುದ್ಧದ ಕೇಂದ್ರ ಬಿಂದು ಆಗಿದೆ. ನನ್ನ ಪ್ರೀತಿಯ GK ಸ್ಕ್ವಾಡ್, ಇವತ್ತಿನ ಜಗತ್ತಿನ ಅತ್ಯಂತ ದೊಡ್ಡ ವಿಪರ್ಯಾಸ ಏನು ಗೊತ್ತಾ? ಒಂದು ಕಡೆ ಶಾಂತಿ ಬೇಕು ಅಂತ ಪ್ರಾರ್ಥನೆ ನಡೀತಾ ಇದ್ರೆ, ಅದೇ ಆಕಾಶದಲ್ಲಿ ಅದೇ ಮಿಸೈಲ್ಗಳು ಸಾವಿನ ಹಾಡನ್ನು ಹಾಡ್ತಿರುತ್ತೆ. ಅಮೆರಿಕ ಈಗ ಸುಮ್ಮನೆ ಕೂರುತ್ತಾ ತನ್ನ 900 ಕೋಟಿ F-35 ವಿಮಾನ ಮಣ್ಣು ಮುಕ್ಕಿದೆ. ತನ್ನ ಪೈಲಟ್ ಈಗ ಇರಾನ್ ವಶದಲ್ಲಿದ್ದಾನೆ ಅನ್ನೋ ಸಿಟ್ಟು ವೈಟ್ ಹೌಸ್ನಲ್ಲಿ ಜ್ವಾಲಾಮುಖಿಯಂತೆ ಇತ್ತು. ಇದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಮಾಡಿದ್ದೇನು ಗೊತ್ತಾ? ಟೆಹರಾನ್ ನಗರದ ಲೈಫ್ ಲೈನ್ ಅಂತ ಕರೆಸ್ಕೊಳ್ಳುವಂತಹ ಅತಿ ದೊಡ್ಡ B-1 ಸಸ್ಪೆನ್ಷನ್ ಸೇತುವೆ, B-1 ಸಸ್ಪೆನ್ಷನ್ ಬ್ರಿಡ್ಜ್ ತನ್ನ ಮಿಸೈಲ್ಗಳ ಮೂಲಕ ಉಡಾಯಿಸಿಬಿಟ್ಟಿದೆ. ಅಮೆರಿಕ ಹೇಳ್ತಿದೆ ಆ ಸೇತುವೆಯ ಕೆಳಗೆ ಇರಾನ್ನ ಮಿಸೈಲ್ ಲಾಂಚರ್ಗಳು ಇದ್ವು ಅಂತ. ಹಾಗಾಗಿ ಅದು ಸ್ಟ್ರಾಟಜಿಕಲ್ ಹಿಟ್ ಅಂತ ಒಂದು ಸಮಜಾಯಿಷಿಯನ್ನು ಕೊಡ್ತಾ ಇದೆ. ಆದರೆ GK ಸ್ಕ್ವಾಡ್, ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಇಲ್ಲಿ ಕೇಳಿ ನೈಜ ಕತೆ. ಆ ಸೇತುವೆ ಮೇಲೆ ಯುದ್ಧಕ್ಕೆ ಸಂಬಂಧವೇ ಇಲ್ಲದ 8 ಜನ ನಾಗರಿಕರು ಪಿಕ್ನಿಕ್ ಮಾಡ್ತಾಯಿದ್ರು. ಹೌದು, ತಮ್ಮ ಕುಟುಂಬದ ಜೊತೆ ಸಂಜೆ ಸಮಯ ಕಳೆಯೋಕ್ಕೆ ಬಂದಿದ್ದ ಅಮಾಯಕರು ಅಮೆರಿಕದ ಮಿಸೈಲ್ಗೆ ಬಲಿಯಾಗಿದ್ದಾರೆ. ಇರಾನ್ ಇದನ್ನು ಜಗತ್ತಿನ ಅತ್ಯಂತ ದೊಡ್ಡ ಭಯೋತ್ಪಾದನೆ ಮತ್ತು ಮಾನವೀಯತೆಯ ಕೊಲೆ ಅಂತ ಕರೀತಾ ಇದೆ. ಯುದ್ಧ ಅಂದರೆ ಬರೀ ದೇಶಗಳ ನಡುವಿನ ಜಗಳ ಅಲ್ಲ, ಇದು ಸಾಮಾನ್ಯ ಜನರ ಕನಸುಗಳನ್ನು ಕಿತ್ಕೊಳ್ಳುವಂತಹ ರಾಕ್ಷಸ. ಒಬ್ಬ ಪೈಲಟ್ನ ಬಿಡಿಸ್ಕೊಳ್ಳೋದಕ್ಕೆ ಅಥವಾ ವಿಮಾನ ಪತನದ ಅವಮಾನವನ್ನು ಮರೆಸೋಕೆ ಅಮಾಯಕರ ರಕ್ತ ಚೆಲ್ಲೋದು ಸರಿನಾ? ಇದೇನಾ ಮಾಡರ್ನ್ ಡಿಪ್ಲೊಮೆಸಿ? ಅಮೆರಿಕದ ಈ ಆತುರ ನಿರ್ಧಾರ ಈಗ ಮುಸ್ಲಿಂ ರಾಷ್ಟ್ರಗಳನ್ನು ಇರಾನ್ ಪರವಾಗಿ ನಿಲ್ಲುವಂತೆ ಮಾಡ್ತಿದೆ. ಜಗತ್ತು ಈಗ ಇಸ್ರೇಲ್ ಮತ್ತು ಅಮೆರಿಕವನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದೆ. ಇದು ಬರೀ ಮಿಸೈಲ್ಗಳ ಯುದ್ಧ ಅಲ್ಲ, ಇದು ಸರಿ ಮತ್ತು ತಪ್ಪಿನ ನಡುವಿನ ರಕ್ತಸಿಕ್ತ ಹೋರಾಟ. ಈ ಸೇತುವೆ ಬಿದ್ದ ಮೇಲೆ ಇರಾನ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಮುಂದಿನ ಅಧ್ಯಾಯದಲ್ಲಿ ಅಮೆರಿಕ ಇಡೀ ಜಗತ್ತಿಗೆ ಕೊಟ್ಟಿರೋ ಆ ಫೈನಲ್ ವಾರ್ನಿಂಗ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ, ಮಿಸ್ ಮಾಡದೆ ನೋಡಿ. GK ಸ್ಕ್ವಾಡ್, ಈಗ ಪರಿಸ್ಥಿತಿ ಕೇವಲ ಜಗಳ ಅನ್ನೋ ಹಂತ ದಾಟಿ ಜಗತ್ತಿನ ಅಂತ್ಯ ಅನ್ನೋ ಹಂತಕ್ಕೆ ಬಂದು ನಿಂತುಬಿಟ್ಟಿದೆ. ತನ್ನ F-35 ವಿಮಾನ ಮಣ್ಣು ಮುಕ್ಕಿದೆ, ಪೈಲಟ್ ಸೆರೆಯಾಗಿದ್ದಾನೆ ಅನ್ನೋ ಅವಮಾನವನ್ನು ತಡೆಯಲಾರದೆ ಅಮೆರಿಕ ಇವತ್ತು ಜಗತ್ತಿಗೆ ತನ್ನ ವಿಶ್ವರೂಪ ತೋರಿಸೋದಕ್ಕೆ ಹೊರಟಿದೆ. ಅದುವೇ ಮಿನಿಟ್ ಮ್ಯಾನ್ 3 ನ್ಯೂಕ್ಲಿಯರ್ ಮಿಸೈಲ್. ಇದು ಸುಮ್ಮನೆ ಪಟಾಕಿ ಅನ್ಕೋಬೇಡಿ, ಇದು ಮಿಸೈಲ್ 1 ಗಂಟೆಗೆ 24,000 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತೆ. ಅಂದರೆ ಇಲ್ಲಿಂದ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಅದು ಶತ್ರುಗಳ ತಲೆ ಮೇಲಿರುತ್ತೆ. ಅಮೆರಿಕ ಇವತ್ತು ಈ ಮಿಸೈಲ್ನ ಪರೀಕ್ಷೆ ಮಾಡಿದೆ ಅಂದರೆ ಅದರ ಅರ್ಥ ಇರಾನ್ಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಅಮೆರಿಕ ಕೊಡ್ತಾ ಇರುವಂತಹ ವಾರ್ನಿಂಗ್. ನಮ್ಮನ್ನು ಮುಟ್ಟಿದ್ರೆ ನಾವು ಇಡೀ ಮಿಡ್ಲ್ ಈಸ್ಟನ್ನೇ ನಕ್ಷೆಯಿಂದ ಅಳಿಸಿ ಹಾಕ್ತೀವಿ ಅನ್ನೋ ಹಠಮಾರಿ ನಿರ್ಧಾರ ಅಮೆರಿಕದ್ದು. ಆದರೆ ಇಲ್ಲಿರುವಂತಹ ಅಸ್ಲಿ ಸಸ್ಪೆನ್ಸ್ ಏನು ಗೊತ್ತಾ? ಇಸ್ರಾಯೇಲ್. ಈ ಚದುರಂಗದ ಆಟದಲ್ಲಿ ಇಸ್ರೇಲ್ ತನ್ನ ಮುಂದಿನ ದಾಳವನ್ನು ಹೇಗೆ ಉರುಳಿಸುತ್ತೆ ಅನ್ನೋದರ ಮೇಲೆ ನಮ್ಮೆಲ್ಲರ ಭವಿಷ್ಯ ನಿಂತಿದೆ. ಇರಾನ್ ತನ್ನ ಅಣು ಸ್ಥಾವರಗಳನ್ನು ಸಿದ್ಧಪಡಿಸ್ಕೊಂಡಿದೆ. ಇತ್ತ ಅಮೆರಿಕ ಬಟನ್ ಮೇಲೆ ಬೆರಳನ್ನು ಇಟ್ಕೊಂಡು ಕಾಯ್ತಾ ಇದೆ. ಹಿರೋಶಿಮಾ ನಾಗಸಾಕಿ ನಂತರ ಜಗತ್ತು ಮಾಡಬಾರದ ತಪ್ಪನ್ನು ಮತ್ತೆ ಮಾಡುತ್ತಾ? ಈ ಕ್ಷಣದಲ್ಲಿ ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯೋಚನೆ ಮಾಡಲೇಬೇಕಾದಂತಹ ವಿಚಾರ ಇದು. ಇವತ್ತು ನೀವು ಈ ವಿಡಿಯೋದಲ್ಲಿ ನೋಡಿದ್ದು ಕೇವಲ ಬಾಂಬು, ಮಿಸೈಲು ಮತ್ತು ಯುದ್ಧದ ಕಥೆ ಅಲ್ಲ, ಇದು ಮನುಷ್ಯನ ಅಹಂಕಾರ ಮತ್ತು ಅದರಿಂದ ಬಲಿಯಾಗ್ತಾ ಇರುವಂತಹ ಮಾನವೀಯತೆಯ ಕತೆ. ಆ 900 ಕೋಟಿ ವಿಮಾನ ಹೋದರೂ ಪರವಾಗಿಲ್ಲ, ಆ 900 ಕೋಟಿ ವಿಮಾನ ಹೋದರೂ ಪರವಾಗಿಲ್ಲ, ನಾವು ದುಡಿದು ಮತ್ತೆ ಕೊಳ್ಬೋದು. ಆದರೆ ಆ ಸೇತುವೆ ಮೇಲೆ ಪ್ರಾಣ ಕಳೆದುಕೊಂಡ ಅಮಾಯಕರು ಮತ್ತೆ ಬರ್ತಾರಾ? ಆ ಸೆರೆಯಾದ ಪೈಲಟ್ನ ಕುಟುಂಬದ ಕಣ್ಣೀರು ಯಾರು ಒರೆಸ್ತಾರೆ? ನಾವಿಲ್ಲಿ ಬೆಂಗಳೂರಲ್ಲಿ ಅಥವಾ ನಮ್ಮ ಊರಿನಲ್ಲಿ ಆರಾಮಾಗಿ ಕೂತಿರ್ಬೋದು, ಆದರೆ ಜಗತ್ತಿನ ಒಂದು ಮೂಲೆಯಲ್ಲಿರೋ ಆ ಬೆಂಕಿ ನಾಳೆ ನಮ್ಮ ಮನೆಗೂ ಬರಬಹುದು. ನಾವು ಕೇವಲ ಪ್ರೇಕ್ಷಕರೆಲ್ಲ, ಜಾಗತಿಕ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು. ಈ ರಣಭೂಮಿಯ ಕತೆ ಇಲ್ಲಿಗೆ ಮುಗಿಯಲ್ಲ. ಪೈಲಟ್ನನ್ನು ಇರಾನ್ ಬಿಡುಗಡೆ ಮಾಡುತ್ತಾ ಅಥವಾ ಅಮೆರಿಕ ಯುದ್ಧ ಘೋಷಣೆ ಮಾಡುತ್ತಾ? ಈ ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ತಲುಪಿಸ್ತಾ ಇರ್ತೀನಿ. ನಿಮಗೆ ಈ ನನ್ನ ವಿಶ್ಲೇಷಣೆ ಇಷ್ಟ ಆಗಿದರೆ ತಕ್ಷಣ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಜಾಗೃತಿಯನ್ನು ಮೂಡಿಸಿ. ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಮರೆಯದೆ ತಿಳಿಸಿ. ನಾನು ನಿಮ್ಮ ಮಹಾಬಲರಾಮ್, ಗ್ಲೋಬಲ್ ಕನ್ನಡಿಗ. ಸದಾ ಜಾಗೃತರಾಗಿರಿ, ಪ್ರೀತಿಯಿಂದಿರಿ. ಜೈ ಕರ್ನಾಟಕ, ಜೈ ಹಿಂದ್, ಅಲ್ವಿದಾ. ಲವ್ ಯು ಆಲ್, ಟೇಕ್ ಕೇರ್. 4, 3, 2, 1